ಚೈನ್ ಸ್ಟಿಚ್ ಕೊಟ್ಟಿರೋದು ಝರಿ ಥ್ರೆಡಲ್ಲಿ, ಫುಲ್ಲು ಝರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಕೊಟ್ಬಿಟ್ಟು ನಂತರ ಇಲ್ಲಿ ನೀವು ಸಿಲ್ಕ್ ಥ್ರೆಡಲ್ಲಾದರೂ ಮಾಡ್ಬೋದು, ಇಲ್ಲ ಬೀಡ್ಸ್ ಆದರೂ ಯೂಸ್ ಮಾಡ್ಕೋಬೋದು. ಕೆಲವು ಕಡೆ ಇಲ್ಲಿ ಬೀಡ್ಸ್ ಯೂಸ್ ಮಾಡಿಕೊಂಡ್ರೆ ಕೆಲವು ಕಡೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಕೊಳ್ಳಿ, ಅವಾಗ ಫುಲ್ಲು ನೀಟಾಗಿ ಬರುತ್ತೆ. ಇಲ್ಲ ನಾವು ಬರೀ ಸಿಲ್ಕ್ ಥ್ರೆಡಲ್ಲೇ ಮಾಡ್ತೀವಿ ಅಂದರೆ ಫುಲ್ಲು ಸಿಲ್ಕ್ ಥ್ರೆಡಲ್ಲೇ ಮಾಡ್ಬೋದು. ಇದೇ ಡಿಸೈನ್ನ ನಾನು ಹೇಳ್ಕೊಟ್ನಲ್ಲ ಇವಾಗ ಪೇಪರ್ ಕಾಪಿ ಅದೇ ಥರ ಇನ್ನೂ ಸ್ವಲ್ಪ ಚಿಕ್ಕ ಡಿಸೈನ್, ಅಲ್ಲಿ ನಿಮಗೆ ಗೊತ್ತಿರುತ್ತೆ ಪರ್ಸೆಂಟೇಜ್ ಎಷ್ಟೆಷ್ಟು ತೊಗೋಬೇಕು ಅಂತ. ಇವಾಗ ನಾನು ತೊಗೊಂಡಿದ್ದು 100%, ಅದರಿಂದ ಇಷ್ಟು ದೊಡ್ಡದು ಬಂದಿದೆ. ಇದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದು ಬರುತ್ತೆ. ಆವಾಗ ನಾವೇನು ಮಾಡ್ಬೋದು, ಇದೇ ಫ್ಲವರ್ನ ನೆಕ್ ಡಿಸೈನ್ಸ್ಗೂ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಾವು ಕಂಪ್ರೆಸ್ ಮಾಡಿದಾಗೂ ನಾವು ಸೈಜ್ ಪರ್ಸೆಂಟೇಜ್ ಕಮ್ಮಿ ಮಾಡಿದಾಗೆಲ್ಲ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ಅದನ್ನು ನೆಕ್ ಡಿಸೈನ್ಸ್ಗೂ ನಾವು ಯೂಸ್ ಮಾಡ್ತೀವಿ. ಈ ದೊಡ್ಡ ಫ್ಲವರ್ ಏನು ಬರುತ್ತೆ ಅಂದರೆ ಇದು ಸ್ಲೀವ್ಸ್ ಬರುತ್ತೆ, ಸ್ಲೀವ್ಸ್ಗೆ ಇದನ್ನು ಯೂಸ್ ಮಾಡ್ಕೋಬೋದು, ಆ ಥರ ಮಾಡ್ಕೋಬೋದು.